ಇರ್ತದೆ. ಅದಕ್ಕೆ ಇವಾಗ ಹೇಳಿದೆ, ಫ್ಲೈಟು ಹತ್ಕೊಂಡ್ಬಿಟ್ಟಿದೀವಿ, ಜನ ತುಂಬ್ಕೊಂಡ್ಬಿಟ್ಟವ್ರೆ. ಫ್ಲೈಟ್ ಅಳ್ಳಾಡ್ತಾ ಐತೆ ಅಂದ್ಬಿಟ್ಟು ಫ್ಲೈಟ್ ಇಳಿಯಕ್ಕಾಗಲ್ಲ, ಹೋಗ್ಬಿಟ್ಟು ವಾಪಸ್ ಇಳಿಸಕ್ಕಾಗಲ್ಲ. ಆ ಕ್ಯಾಪ್ಟನ್ ಕೋ ಕ್ಯಾಪ್ಟನ್ ಯಾರೋ ಓಡಿಸ್ತಾರಲ್ಲ, ಪೈಲಟ್ ನಂಬೇಕು, ಅವರೇ ವರಿಷ್ಠರು, ಪೈಲಟೇ ವರಿಷ್ಠರು. ಕರ್ಕೊಂಡು ಹೋಗಿ ಜನ ಮುಟ್ಟಿಸ್ತಾರೆ. ಅಲ್ಲಿ ಹೋಗಿ ಏನ್ ಮಾಡಕ್ಕಾಗಲ್ಲ, ಅವ್ರು 4-5 ಜನ ಅಳ್ಳಾಡ್ತಾ ಐತೆ ಫ್ಲೈಟ್ ಅಂತ ಹೇಳ್ತಾರೆ. ಏನ್ ಮಾಡಕ್ಕಾಗಲ್ಲ, ಬಿಗಿಯ ಕುರ್ಚಿಗಳು ಕುಟ್ಕೊಂಡ್ರಪ್ಪ, ನಿಮ್ಗೂ ಕುರ್ಚಿ ಬರ್ತದೆ, ನಿಮ್ಗೂ ಸಿಗುತ್ತೆ ಒಂದಿನ ಕುರ್ಚಿ ಅಂತ ಹೇಳಿ ಪೈಲಟ್ ಕೋ ಪೈಲಟ್ ಕೂರಿಸ್ತಾರೆ ಮಾತಾಡಿ. ಹಂಗಿದೆ ಇವಾಗ ವಾತಾವರಣ. ಹಾಗಾಗಿ ನೀವು ಇಲ್ಲಿ ಬಹಳ ಜನ ಸೇರಿದ್ರೆ ಇನ್ನು ನಿಮ್ ಸಮಯ ತಗೊಳಕ್ ಹೋಗೋದಿಲ್ಲ. ನಮ್ಮ ಯಾಕಂದ್ರೆ ವ್ಯಕ್ತಿಗಳು ಮುಂದೊಂದು ದಿನ ಜನತಾದಳ ಪಕ್ಷದಿಂದ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಏನೇ ಇರಬಹುದು, ಆ ಹೊರೆಯನ್ನ ಜನತಾದಳ ಪಕ್ಷ ಹೊರತೆ. ಇಂಥ ನಾಯಕರುಗಳು ಮುಂದೆ ಬರಬೇಕು. ಬಿ ಡಿ ಪಾಟೀಲ್ ಶಾಸಕರ ಆಗಬೇಕು, ಮತ್ತೆ ನಾಮಕರಣದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಚವ್ಹಾಣ್ ರವರು ಕೂಡ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳು ಅವರ ಕ್ಷೇತ್ರದಲ್ಲಿ, ಅವರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅನಿರೀಕ್ಷಿತ ಕಾಲಘಟ್ಟದಲ್ಲಿ ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತದೆ. ಆದ್ರೆ ಚುನಾವಣೆಯಲ್ಲಿ ಸೋತಿದ್ದೇವೆ, ಮನೆಯಲ್ಲಿ ಮುಂದೆ ಬಹುಶಃ ಅದಕ್ಕಿಂತ ದೊಡ್ಡ ಸೋಲು ಇನ್ನೊಂದು ಆಗ್ಲಿಕ್ಕಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಒಂದು ಅವಕಾಶಗಳು ಕಲ್ಪಿಸುತ್ತೆ. ಅದೇ ಪ್ರಜಾಪ್ರಭುತ್ವದ ಒಂದು ಸುಂದರವಾದಂತಹ ಒಂದು ವ್ಯವಸ್ಥೆ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಾಗಠಾಣದಿಂದ ಕೂಡ ಚವ್ಹಾಣ್ ಅವರು ಮತ್ತೆ ಬಹಳ ದೊಡ್ಡ ಬಹುಮತದಿಂದ ಗೆದ್ದು ಬರ್ತಾರೆ, ಆರಿಸಿ ಬರ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಶ್ರಮ ವಹಿಸ್ತೀರಾ ಅಂತಕ್ಕಂಥ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಜೊತೆಯಲ್ಲಿ ಸುನೀತಮ್ಮನವರು, ನಾನು ಮಾತಾಡಲೇಬೇಕು, ಮಹಿಳೆಯರು ಮಾತನಾಡಿದ್ರೆ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ರೀತಿ ಪೂರ್ತಿ ಆಗ್ತದೆ, ದಯಮಾಡಿ ಮಾತಾಡಿ ಅಂತಕ್ಕಂಥದ್ದು ಕೇಳಿದಾಗ ಅವರು ಕೂಡ ಸೂಕ್ಷ್ಮವಾಗಿ ಒಂದೆರಡು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ಸುನೀತಮ್ಮನವ್ರನ್ನ ನಾನು ಕರೆದು ಬೆಂಗಳೂರಲ್ಲಿ ಅವ್ರು ನನಗೆ ಸಮಯ ಕೇಳಿದಾಗ ಕೂತ್ಕೊಂಡು 1 ಗಂಟೆ ಸುದೀರ್ಘವಾಗಿ ಮಾತನಾಡಿದ್ದೇವೆ. ಜೊತೆಯಲ್ಲಿ ನಮ್ಮ ಚವ್ಹಾಣ್ ಅವರು ಕೂಡ ನಾವು